MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಯಾಕೋ ಕಾಂತಾರ ಸಿನಿಮಾಗೆ ಆಘಾತದ ಮೇಲೆ ಆಘಾತ ಆಗ್ತಾ ಇದೆ. ಈಗ ಕಾಂತಾರ ಸಿನಿಮಾದ ಮತ್ತೋರ್ವ ಕಲಾವಿದ ಹೃದಯಾಘಾತದಿಂದ ಮೃತಪಟ್ಟಿರುವಂತಹ ಘಟನೆ. ಕಲಾವಿದ ವಿಜು ವಿಕೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಕೇರಳದ ತ್ರಿಶೂರ್ ಮೂಲದ ಮಿಮಿಕ್ರಿ ಕಲಾವಿದ ಇವರು. ತೀರ್ಥಹಳ್ಳಿ ತಾಲೂಕಿನ ಆಗುಂಬೆಯಲ್ಲಿ ಈ ಘಟನೆ ನಡೆದಿದೆ. ಆಗುಂಬೆಯ ಹೋಮ್ ಸ್ಟೇಯಲ್ಲಿ ಅವರಿದ್ದಾಗ ಎದೆ ನೋವು ಕಾಣಿಸ್ಕೊಂಡಿದೆ. ಕಾಂತಾರ ಪ್ರೀಕ್ವೆಲ್ ಸಿನಿಮಾಗೆ ಅಂತ ತಂಗಿದ್ರು ವಿಜು. ನಿನ್ನೆ ರಾತ್ರಿ ವಿಜು ವಿಕೆಗೆ ಏಕಾಏಕಿ ಎದೆ ನೋವು ಕಾಣಿಸ್ಕೊಂತು. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಸಾಗಿಸೋದಕ್ಕೆ ಮುಂದಾದರೆ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಒಂದಾದ ಮೇಲೊಂದು ಆಘಾತ ಕಾಂತಾರ ಚಿತ್ರತಂಡಕ್ಕೆ. ನಾವು ಗಮನಿಸಿದ್ವಿ ಹಿಂದೆ ಒಂದು ಕಲಾವಿದರಿದ್ದಂತಹ ಬಸ್ ಪಲ್ಟಿಯಾದದ್ದು, ಜೊತೆಗೆ ಪ್ರಮುಖ ಕಲಾವಿದರೇ ಹೃದಯಾಘಾತದಿಂದ ಮೃತಪಟ್ಟಂತಹ ಘಟನೆಗಳೆಲ್ಲ ನಡೆದಿದ್ವು. ಈಗ ಕೇರಳದ ತ್ರಿಶೂರ್ ಮೂಲದ ಮಿಮಿಕ್ರಿ ಕಲಾವಿದ. ಈ ಬಗ್ಗೆನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈ ಕಲಾವಿದ ವಿಜು ಹೃದಯಾಘಾತಕ್ಕೆ ಬಲಿಯಾಗಿರೋದು ನಿಜಕ್ಕೂ ಬಹಳ ಖೇದಕರ. ಯಾಕೋ ಕಾಂತಾರ ಚಿತ್ರತಂಡದ ಹಲವು ಕಲಾವಿದರಿಗೆ ಒಂದಾದ್ಮೇಲೆ ಶಾಕ್ ಆಗ್ತಾ ಇದೆ. ಈ ಕಲಾವಿದನ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಏನಾಯ್ತು? ಏನಾದ್ರೂ ಆರೋಗ್ಯದ ಸಮಸ್ಯೆಗಳಿತ್ತ ಅಥವಾ ಇದ್ದಕ್ಕಿದ್ದಂತೆ ಆದದ್ದ? ಪ್ರತಿಮಾ, ನಿನ್ನೆ ರಾತ್ರಿ ಅಂದ್ರೆ ಇದ್ದಕ್ಕಿದ್ದಂತೆ ಅವ್ರಿಗೆ ಎದೆ ನೋವು ಕಾಣಿಸ್ಕೊಂಡಿದೆ. ಏನು ವಿಜು ಇದ್ದಾರೆ, ವಿಜು ಕೇರಳದ ತ್ರಿಶೂರ್ದವರು, ಮಿಮಿಕ್ರಿ ಕಲಾವಿದರು. ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಇದೆ, ಆಗುಂಬೆ ಅಲ್ಲಿ ಹೋಮ್ ಸ್ಟೇ ಇದೆ, ಅಲ್ಲಿ ಇವರು ತಂಗಿದ್ದಾರೆ. ಅಂದ್ರೆ ಈ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಮತ್ತೆ ಯಡೂರು, ತೀರ್ಥಹಳ್ಳಿಯ ಮತ್ತೆ ಹೊಸನಗರ ಎರಡು ತಾಲೂಕಲ್ಲಿ ಕೂಡ ಶೂಟಿಂಗ್ ಆಗ್ತಾ ಇದೆ. ಹಾಗೆ ಆಗುಂಬೆ ಇರುವಂತಹ ಹೋಮ್ ಸ್ಟೇ ತಂಗಿದ್ದು. ನಿನ್ನೆ ತಡರಾತ್ರಿ ಸುಮಾರು 9:30 10 ಗಂಟೆ ಸುಮಾರಿಗೆ ರಾತ್ರಿ ಎದೆ ನೋವು ಕಾಣಿಸ್ಕೊಂಡಿದೆ. ಅದರ ನಂತರ ಇವ್ರನ್ನ ಕೂಡಲೇ ಅಲ್ಲಿರುವಂತಹ ತೀರ್ಥಹಳ್ಳಿ ತಾಲೂಕು ಆಸ್ಪತ್ರೆಗೆ ಚಿಕಿತ್ಸೆ ಕರ್ಕೊಂಡ್ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ ಅವರು ಮೃತಪಟ್ಟಿದ್ದಾರೆ. ನಂತರ ಈಗಾಗಲೇ ಏನಂದ್ರೆ ತೀರ್ಥಹಳ್ಳಿ ತಾಲೂಕು ಆಸ್ಪತ್ರೆಗೆ ಅಲ್ಲಿ ಕರ್ಕೊಂಡ್ ಬಂದು ವೈದ್ಯರೆಲ್ಲ ಕೂಡ ಪರಿಶೀಲನೆ ಮಾಡಿದ್ರು. ಅದರ ನಂತರ ಇವರಿಗೆ ತೀವ್ರ ಹೃದಯಾಘಾತ ಆಗಿತ್ತು. ಹಾಗೆ ಸಾವನ್ನಪ್ಪಿದಂತೆ ವೈದ್ಯರು ಕೂಡ ಈಗಾಗಲೇ ಖಚಿತಪಡಿಸಿದ್ದಾರೆ. ಹಾಗೆ ಕಾಂತಾರ ಏನು ಆರಂಭದಲ್ಲಿ ಕೂಡ ನೋಡ್ಬೋದು, ಕಾಂತಾರ ಸೀಕ್ವೆನ್ಸ್ ಯಾವಾಗಿಂದ ಶೂಟಿಂಗ್ ಆಗಿದೆ. ಅದರ ನಂತರ ಒಂದಲ್ಲ ಒಂದು ಸಮಸ್ಯೆಗಳು ಕೂಡ ಎದುರಾಗ್ತದೆ. ಹಾಗಾಗಿ ಈಗ ಮತ್ತೊಂದು ಏನು ಕಲಾವಿದ ಈಗ ಮೃತಪಟ್ಟಿದ್ದಾನೆ. ಸಹಜವಾಗಿ ಕೂಡ ಏನು ಚಿತ್ರ ತಂಡ ಇದೆ, ಅವರು ಕೂಡ ಬೇಸರ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಈ ಕರಾವಳಿ ಭಾಗದ ಏನು ದೈವ ಇದೆ, ಆ ದೈವ ಸಂಪಟ್ಟಾಗಿ ನೋಡ್ಬೋದು. ಕಾಂತಾರದಲ್ಲಿ ಯಾವ ತೋರಿಸಿದ್ರು ಅದರಲ್ಲಿ ದೈವ ಹೇಗೆ ಬರುತ್ತೆ ಅಂತ ಹೇಳಿ. ಈ ಕಾಂತಾರ ಈ ಸೀಕ್ವೆನ್ಸ್ ಅಲ್ಲೂ ಕೂಡ ಈ ಚಲನಚಿತ್ರ ಶೂಟಿಂಗ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಒಂದರಿಂದ ಒಂದು ಸಮಸ್ಯೆಗಳು ಕೂಡ ಚಿತ್ರತಂಡಕ್ಕೆ ಎದುರಾಗ್ತಿದ್ದಾವೆ. ಈಗ ಏನು ಈ ಮೃತಪಟ್ಟಂತ ವಿಜು ಇದ್ದಾರೆ, ಅವರ ಕುಟುಂಬ ಕೇರಳದಲ್ಲಿದೆ. ಕುಟುಂಬಸ್ಥರು ಈಗಾಗಲೇ ಅವ್ರಿಗೆ ಮಾಹಿತಿ ನೀಡಲಾಗಿದೆ. ಅವ್ರು ಬರ್ತಾ ಇದ್ದಾರೆ ತೀರ್ಥಹಳ್ಳಿಗೆ. ತೀರ್ಥಹಳ್ಳಿಗೆ ಕುಟುಂಬಸ್ಥರು ಬಂದ ನಂತರ ತೀರ್ಥಹಳ್ಳಿಯಲ್ಲಿ ಮರಣೋತ್ತರ ಪರೀಕ್ಷೆ ಆಗುತ್ತೆ. ಅದರ ನಂತರ ಅವ್ರಿಗೆ ಮೃತದೇಹನ ಹಸ್ತಾಂತರ ಮಾಡಲಾಗುತ್ತೆ. ಪ್ರತಿಮಾ, ಧನ್ಯವಾದ ಬಸವರಾಜ್ ತಮ್ಮ ಮಾಹಿತಿಗೆ. ಯಾಕೋ ಕಾಂತಾರ ಸಿನಿಮಾ ತಂಡಕ್ಕೆ ಒಂದಲ್ಲ ಒಂದು ಸಂಕಷ್ಟಗಳು ಎದುರಾಗ್ತಾ ಇರುವಂಥದ್ದು. ಸಿನಿಮಾ ತಂಡದ ಸಾಲು ಸಾಲು ಕಲಾವಿದರ ಸಾವು ಇದು ಈಗ ಚಿತ್ರತಂಡವನ್ನ ಆಘಾತಕ್ಕೀಡು ಮಾಡಿದೆ. ಈ ಹಿಂದೆ ಜೂನಿಯರ್ ಕಲಾವಿದರಂತಹ ಬಸ್ ಒಂದು ಪಲ್ಟಿಯಾಗಿತ್ತು. ಉಡುಪಿಯ ಕೊಲ್ಲೂರಿನಲ್ಲಿ ನಡೆದಂತಹ ಘಟನೆ ಅದು. ಬಸ್ ಪಲ್ಟಿಯಾಗಿ ಅಪಘಾತಕ್ಕೊಳಗಾಗಿತ್ತು. ನಂತರ ಗಾಳಿ ಮಳೆಗೆ ಬೃಹತ್ತಾದಂತಹ ಸೆಟ್ ಹಾರಿ ಹೋಗಿತ್ತು. ಅದಾದ ಮೇಲೆ ಜೂನಿಯರ್ ಕಲಾವಿದರ ದಾರುಣ ಸಾವು. ಸೌಪರ್ಣಿಕಾ ನದಿಗೆ ಈಜೋದಕ್ಕೆ ಅಂತ ಹೋಗಿದ್ರು ಕಪಿಲ್ ಎನ್ನುವ ಕಲಾವಿದ, ಮೃತಪಟ್ಟರು. ಶೂಟಿಂಗ್ ಮುಗಿಸಿ ನದಿಗೆ ಈಜೋದಕ್ಕೆ ಹೋಗಿದ್ದಂತಹ ಆ ಕಲಾವಿದ ಮೃತಪಟ್ಟಿರ್ತಾರೆ. ಅದು ಸಾಲದು ಅಂತ ಮತ್ತೊಂದು ಆಘಾತ ಆಗಿದ್ದು ಇತ್ತೀಚೆಗೆ ಸಹ ಕಲಾವಿದ ರಾಕೇಶ್ ಪೂಜಾರಿ ಅವರ ಸಾವು. ಹೃದಯಾಘಾತದಿಂದ ರಾಕೇಶ್ ಪೂಜಾರಿ ಮೃತಪಟ್ಟಿದ್ರು. ಸ್ನೇಹಿತನ ಮದುವೆ ಸಮಾರಂಭಕ್ಕೆ ಅಂತ ಹೋದಂಥವ್ರು. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಹೃದಯಾಘಾತಕ್ಕೊಳಗಾಗಿ ರಾಕೇಶ್ ಪೂಜಾರಿ ಕೂಡ ಮೃತಪಟ್ಟಿದ್ರು. ಈ ರೀತಿ ಒಂದಾದ ಮೇಲೊಂದು ಆಘಾತ, ಕಲಾವಿದರುಗಳ ಸಾವು, ಇದು ಯಾಕೋ ಕಾಂತಾರ ಚಿತ್ರತಂಡಕ್ಕೆ ಆಘಾತಕ್ಕೇಳು ಮಾಡಿದೆ. ಬಸ್ ಪಲ್ಟಿಯಾದಂತಹ ಅಪಘಾತ ಇರಲಿ ಅಥವಾ ಈ ರೀತಿ ಸೆಟ್ ಹಾರಿ ಹೋದದ್ದಿರಲಿ, ಜೊತೆಗೆ ಕಲಾವಿದರುಗಳ ಸಾವು, ಅದರಲ್ಲೂ ಹೃದಯಾಘಾತಕ್ಕೆ ಒಳಗಾಗಿ ಯುವ ಕಲಾವಿದರು, ಯಂಗ್ ಏಜ್ನಲ್ಲಿದ್ದಂಥವರು ಇದ್ದಕ್ಕಿದ್ದಂತೆ ಮೃತಪಡ್ತಾ ಇರುವಂಥದ್ದು ಕಾಕತಾಳಿ ಅನ್ನುವಂತೆ ಈ ಘಟನೆಗಳಲ್ಲೆಲ್ಲ ಅವರೆಲ್ಲರೂ ಕಾಂತಾರ ಚಿತ್ರದ ಶೂಟಿಂಗ್ನಲ್ಲಿ ಭಾಗವಹಿಸಿರ್ತಾರೆ ಅಥವಾ ಶೂಟಿಂಗ್ ಭಾಗವಹಿಸಿ ಮುಂದೆ ಬಂದಿರ್ತಾರೆ. ಅಂತಹ ಸಂದರ್ಭಗಳಲ್ಲಾದಂತಹ ಘಟನೆಗಳು ಇದೆಲ್ಲವೂ ಚಿತ್ರತಂಡಕ್ಕೆ ಬಹಳ ನೋವನ್ನು ಉಂಟು ಮಾಡಿದೆ. ಈಗ ಕೇರಳದ ಕಲಾವಿದರೊಬ್ಬರು ಮೃತಪಟ್ಟಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.